ತುಂಬಾ ಪತ್ರಿಕೆಗಳಲ್ಲಿ ತಮ್ಮ ಲೇಖನಗಳನ್ನು ಬರೆದಿದ್ದೀನಿ ಅಂತ ಹೇಳಿದ್ರೆ, ಯತೀಶ್ ಅವ್ರಿಗೆ ಲೇಖನಗಳನ್ನು ಬರೀಲಿಕ್ಕೆ ಪ್ರೇರಣೆ ಯಾರು? ಮೂಲ ಪ್ರೇರಣೆ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಮಾತಾಜಿ ತ್ಯಾಗಮಯ್ಯವರು ಮತ್ತು ಇನ್ನೊಂದು ಕಡೆ ಡಿವೈನ್ ಪಾರ್ಕಿನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಉಡುಪ ಅವರು. ಅವ್ರ ಮೂಲಕ ನಾನು ವಿಶೇಷವಾಗಿ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀಲಿಕ್ಕೆ ಮೂಲ ಪ್ರೇರಣೆ ಅವರೇ ಒದಗಿಸಿದ್ದು. ಇವತ್ತಿಗೂ ಸಹ ಪ್ರತಿ ತಿಂಗಳು ನನ್ನ ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟ ಆಗ್ತಾ ಇದೆ. ದಿನಪತ್ರಿಕೆಗಳಲ್ಲೂ ಸಹ ನನ್ನ ಲೇಖನಗಳು ಪ್ರಕಟ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಸಹ ನನ್ನ ತುಂಬ ಗೌರವಿಸ್ತಾರೆ. ತುಂಬ ಏನೇ ಸುದ್ದಿಗಳನ್ನು ಕಳಿಸ್ಲಿ, ಯಾವುದೇ ಲೇಖನಗಳನ್ನು ಕಳಿಸ್ಲಿ, ಬಹಳ ಪ್ರೀತಿಯಿಂದ ಬಹಳ ಕಾಳಜಿಯಿಂದ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ನಾನು ಪ್ರಚಾರದ ಸೇವೆಯಲ್ಲಿ ಅಂದರೆ ದಿವ್ಯತ್ರೆಯ ಬಗ್ಗೆ ನಾನು ಸಾಮಾನ್ಯವಾಗಿ ಸಂತ ಮಹಾತ್ಮರ ಬಗ್ಗೆ, ದಿವ್ಯತ್ರೆಯ ಬಗ್ಗೆ ಅಂದರೆ ಶ್ರೀರಾಮಕೃಷ್ಣರ ಬಗ್ಗೆ, ಶಾರದಾ ಮಾತೆ ಬಗ್ಗೆ, ಸ್ವಾಮಿ ವಿವೇಕಾನಂದ ಬಗ್ಗೆ ಬರೆದಿರುವಂಥ ಲೇಖನಗಳನ್ನು ಬಹಳ ಪ್ರೀತಿಯಿಂದ ಅವರು ಪ್ರಕಟ ಮಾಡ್ತಾರೆ. ಇವತ್ತು ಒಳ್ಳೆಯದು ಯತೀಶ್ ಅವರೇ, ತಮ್ಮ ಬರವಣಿಗೆ ಇನ್ನೂ ಕೂಡ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಯತೀಶ್ ಅವರಿಗೆ ತುಂಬಾ ಕಾರ್ಯಕ್ರಮಗಳನ್ನು ನೀಡಿದ್ದೀರಾ. ವಿವಿಧ ರೀತಿಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ತಮ್ಮ ಭಾಷಣಗಳಾಗಿರ್ಬೋದು, ಗೀತೆಗಳನ್ನು ಕೂಡ ನೀಡಿದ್ದೀರಾ. ಯತೀಶ್ ಅವರಿಗೆ ಇದುವರೆಗೂ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿದೆ? ಡಿವೈನ್ ಪಾರ್ಕ್ ಅಲ್ಲಿ ವಿವೇಕ ಸಂಪದ ಮ್ಯಾಗಝಿನ್ಸ್ ಮಾಡಿಸುವಂತ ಸೇವೆಯಲ್ಲಿ ಸಂಪದ ಅಂದ್ರೆ ವಿವೇಕ ಸಂಪದವನ್ನ ಮನೆ ಮನೆಗೆ ಹೋಗಿ ಅದ್ರ ಬಗ್ಗೆ ಹೇಳಿ ಪ್ರಚಾರ ಮಾಡಿ ಅದ್ರ ಬಗ್ಗೆ ಮೆಂಬರ್ಶಿಪ್ ಮಾಡಿಸುವಂತ ಸೇವೆಯಲ್ಲಿ ನನಗೆ ಪೂಜ್ಯ ಡಾಕ್ಟರ್ ಜಿಯವರು ಮೆಡ್ಲ್ ಹಾಕಿ ನನ್ನ ಸನ್ಮಾನ ಮಾಡಿದ್ರು. ಮತ್ತೆ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ಮತ್ತೆ ಸ್ವಾಮಿ ವಿವೇಕಾನಂದ ಸೇವಾ ಮತ್ತು ಶೈಕ್ಷಣಿಕ ಟ್ರಸ್ಟ್ ಮಧ್ಯೆ ಹೇಳಿರುವ ಭಕ್ತರು ಸಹ ನನ್ನ ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಇತ್ತೀಚೆಗಷ್ಟೇ ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಂತಹ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಜನಪ್ರಿಯ ಶಾಸಕರಾದಂತಹ ಟಿ ರಘುಮೂರ್ತಿ ಸರ್ ಅವರು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಎಲ್ಲರ ಮುಂದೆ ಅದ್ರ ಬಗ್ಗೆ ಹೇಳಿ ಗೌರವಿಸಿದ್ದಾರೆ. ಮತ್ತೆ ಶಾರದಾಶ್ರಮದ ಮಾತಾಜಿಯವರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ನನ್ನನ್ನು ಸನ್ಮಾನಿಸಿ ಗೌರವಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಹಲವಾರು ಅವಕಾಶಗಳು ಆ ಥರದ್ದು ಬರಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಳ್ಳೆಯದು ಯತೀಶ್ ಅವರೇ, ನಿಮ್ಮ ಲೇಖನಗಳು ತಮ್ಮ ಬರವಣಿಗೆ ಕೂಡ ಇನ್ನೂ ಹೆಚ್ಚಿನದಾಗಿ ಮುಂದುವರಿದೆ ಅಂತ ಹೇಳ್ತಾ ಯತೀಶ್ ಅವರು